ಇದೇನು ಒಟ್ಟ ಗಿಟ್ಟದಿಲ್ಲಲ್ಲ. ಶತಮಾನಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಕೇಳಿರ್ತಾರಲ್ಲ, ಶಕ್ತಿವಂತರಾದಂತಹ ಕ್ರಿಯಾಶೀಲರಾದಂತಹ ಸಾತ್ವಿಕ ಯುವಕರು ಎಲ್ಲಿದ್ದಾರೆ ಅಂತ. ಅಂಥವ್ರು ಸಿಕ್ಕಿದ್ರೆ ನಾನು ಇಡೀ ಪ್ರಪಂಚವನ್ನೇ, 10 ಜನ ಸಿಕ್ಕಿದ್ರೆ ಇಡೀ ಪ್ರಪಂಚವನ್ನೇ ಬದಲಾಯಿಸ್ತೀನಿ ಅಂತ ಅಂದಿದ್ರು. ಹಾಗೆ ನಾವು ದೊಡ್ಡ ದೊಡ್ಡ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳೋದು ಸುಲಭ, ಆದರೆ ಅದನ್ನು ಕ್ರಿಯಾರೂಪಕ್ಕೆ ತರೋದಕ್ಕೆ ಯುವಕರು ಬೇಕಾಗತ್ತೆ. ಹಾಗೆ ರಾಹುಲ್ ಫ್ರೆಂಡ್ಸು ನಮ್ಮ ಯುವಕರೆಲ್ಲ ಬೆಂಗಳೂರಲ್ಲಿ ಕೂತಿದ್ದಾರೆ, ಅಲ್ಲಿಂದ ಈಗ ಬಂದಿದ್ದಾರೆ. ರೈಲ್ವೆ ಸ್ಟೇಷನ್ಗೆ ಸ್ವಾಮೀಜಿಯವರೇ ಹೋಗಿದ್ದಾರೆ ಅವ್ರನ್ನ ಕರ್ಕೊಂಬರೋದಕ್ಕೆ. ನಾವೀಗ ಶಾಸಕಾಂಗದ ಕೆಲಸ ಮಾಡ್ಬೋದು, ಯೋಜನೆಗಳನ್ನು ದೊಡ್ಡ ದೊಡ್ಡದಾಗಿ ಹಾಕ್ಬೋದು, ಆದರೆ ಅದನ್ನೆಲ್ಲ ಕ್ರಿಯಾರೂಪಕ್ಕೆ ತರೋದಕ್ಕೆ ನಮ್ಮ ಕಾರ್ಯಾಂಗ ಅನ್ನೋದಿರೋದೇ ನಮ್ಮ ಯುವಕರಲ್ಲಿ. ಭಾಳ ಉತ್ಸಾಹದಿಂದ ಚಿಕ್ಕಮಗಳೂರಿಗೆ ಬಂದಿದ್ದಾರೆ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ. ಹಂಗಂತೇಳಿ ನಾವೆಲ್ಲ ನಿಷ್ಪ್ರಯೋಜಕರಲ್ಲ, ಒಂದೊಂದ್ಸಲ ಅನ್ಸುತ್ತೆ ಅವ್ರಿಗಿಂತ ಚಂದ ನಾವೇ ಕೆಲಸ ಮಾಡ್ತಾ ಇದ್ದೀವಿ ಅಂತ ಉತ್ಸಾಹದಿಂದ. ಈಗಿನ ಯುವಕರು ಬೇಗ ಸುಸ್ತಾಗಿ ಬಿಡುತ್ತಾರೆ. ಯಾಕೆ ಹೀಗೆ ಹೇಳಿದೆ ಅಂತ ಹೇಳಿದ್ರೆ, ನನ್ನ ಡೈಲಿ ಟೀಮ್ ಏನಿದೆಯೋ ಸೇವಾಕರ್ತರು ಅವರೆಲ್ಲ 50 ವರ್ಷ ದಾಟದವರು. ಅವರು ವರ್ಷ ಇಡೀ ಉತ್ಸಾಹದಿಂದ ಮಾಡ್ತಾ ಇರ್ತಾರೆ. ಇವರು ಒಂದು ದಿನ ಬಂದು ಉತ್ಸಾಹದಿಂದ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ. ಪ್ರತಿದಿನ ನಮ್ಮನ್ನು ನಾವು ಒಂದು ಆದರ್ಶಕ್ಕೆ ಸಮರ್ಪಿಸಿಕೊಳ್ಳೋದು, ಅದಕ್ಕೋಸ್ಕರ ನಾವು ಶ್ರಮಿಸೋದು, ಅದು ನಿಜವಾಗ್ಲೂ ಜೀವನದಲ್ಲಿ ಒಂದು ತಪಸ್ಸಿಗಿಂತ ಕಮ್ಮಿ ಏನೂ ಅಲ್ಲ. ಅದಕ್ಕೆ ವಿವೇಕಾನಂದರು ಕರ್ಮಯೋಗವನ್ನು ಬೋಧಿಸಿರೋದು. ಅದೇನೇ ಇರಲಿ, ಒಟ್ಟಿನಲ್ಲಿ ಕರ್ಮಯೋಗಿಗಳು ಆಶ್ರಮಕ್ಕೆ ಬಂದು ತಲುಪಿದ್ದಾರೆ. ತಮ್ಮನ್ನು ತಾವು ಉತ್ಸಾಹದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. ಮಳೆ ವಿಪರೀತ ಜಾಸ್ತಿ ಬರ್ತಾ ಇದೆ. ಈ ವರ್ಷ ಇಂದ್ರದೇವರಿಗೆ ತೃಪ್ತಿ ಆದಂತೆ ಕಾಣಿಸ್ತಾ ಇಲ್ಲ. 8 ತಿಂಗಳಾದರೂ ಕೂಡ ಮಳೆ ಬಿಡಲೇ ಇಲ್ಲ. ಈ ಮಳೆಯಲ್ಲಿ ನಮ್ಮ ಕೆಲಸವು ಕೂಡ ಸ್ವಲ್ಪ ಕುಂಠಿತವಾಗಿ ನಡೀತಾ ಇದೆ. ದೇವಿರಮ್ಮ ಅವರು ಭಕ್ತರ ಮನೋಬಲ, ಶರೀರ ಬಲ ಎಲ್ಲವನ್ನ ಚೆನ್ನಾಗಿ ಪರೀಕ್ಷೆ ಮಾಡೋ ಥರ ಕಾಣಿಸ್ತಾ ಇದೆ. ಎದುರು ಕಾಣ್ತಾ ಇರೋ ದೇವಿರಮ್ಮನ ಬೆಟ್ಟ ಈಗ ಶುಭ್ರವಾಗಿದೆ. ಆದರೆ ನಿನ್ನೆ ಸಂಜೆ 4 ಗಂಟೆಯಿಂದ ಧಾರಾಕಾರವಾಗಿ ಮಳೆ ಸುರಿದಿದೆ. ಮಳೆ, ಗುಡುಗು, ಸಿಡ್ಲು ಎಲ್ಲ ಬಂದಿದೆ. ಭೂಮಿ ಎಲ್ಲ ಪೂರ್ತಿ ಕೆಸರಾಗಿದೆ. ಇವತ್ತು ರಾತ್ರಿ ಹತ್ತುವಂಥ ಭಕ್ತರಿಗೆ ಕಠಿಣವಾದಂತಹ ಪರೀಕ್ಷೆ. ನಾವು ಕೂಡ ಅಡುಗೆ ಮಾಡೋದಕ್ಕೆ ಸರಿಯಾದ ಪರೀಕ್ಷೆಯೇ ಇದೆ. ಎದುರು ಕಾಣ್ತಾ ಇರೋ ಬೆಟ್ಟದ ತುದಿಯಲ್ಲೇ ದೇವಿರಮ್ಮ ಅವರು ಇರೋದು. ಅದಕ್ಕೆ ಈಗ ಸಾವಿರಾರು ಜನ ಭಕ್ತರು ಹತ್ತುತ್ತಾರೆ. ಇವತ್ತು ರಾತ್ರಿಯೆಲ್ಲ ಮಳೆಯಾಗಿದೆ. ಇವತ್ತು ಕೂಡ ಪೂರ್ತಿ ಮೋಡ ಕವಿದ ವಾತಾವರಣ ಇದೆ. ಸಂಜೆ ಪ್ರತಿದಿನವೂ ಕೂಡ ಮಳೆ ಆಗ್ತಾ ಇದೆ. ಈಗ ಸ್ವಲ್ಪ ಮಳೆ ಬಿಟ್ಟಿದೆ. ತಿಂಡಿ ಆಗೋವರೆಗೂ ಸಮಯ ಇದೆ ಅಂತ ಎಲ್ಲ ರೋಡ್ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀವಿ. ರೋಡನ್ನು ಯಾಕೆ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ರೋಡ್ ಡೆಡ್ ಎಂಡಲ್ಲೇ ಇವಾಗ ಟೆಂಟ್ ಹಾಕಿ ಅಡುಗೆ ಮಾಡೋದು ಅಂತ. ಅಷ್ಟು ದೊಡ್ಡ ಅಡಿಕೆ ಒಳಗೆ ಮಾಡೋದಕ್ಕೆ ಇಕ್ಕಟ್ಟಾಗುತ್ತೆ. ಮತ್ತು ಮಳೆ ಬಂದರೆ ಆ ಕಡೆಲ್ಲ ಕೆಸರಾದರೆ ಲಾರಿ ಓಡಾಡೋಕ್ಕಾಗಲ್ಲ ಅಂತ ರೋಡನ್ನೇ ಚಾಯ್ಸ್ ಮಾಡ್ಕೊಂಡಿದ್ವಿ. ಶಾಮಿಯಾನದವರೆಲ್ಲ ಶಾಮಿಯಾನ ಹಾಕ್ತಾ ಇದ್ದಾರೆ. ನಮ್ಮ ಬೆಂಗಳೂರಿನ ಯುವ ಬಳಗದವರೆಲ್ಲ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಜ್ಞಾನಶ್ರೀ ಕೂಡ ಈಗ ನಮ್ಮ ಜೊತೆ ಸೇವೆ ಮಾಡ್ತಾ ಇದ್ದಾಳೆ. ಗುದ್ಲಿ ಹಿಡಿಯೋಕ್ಕೆ ಬರಲ್ಲ, ಫಸ್ಟೇ ಹಿಡಿತಾ ಇದ್ದಾಳೆ ಅನ್ಸುತ್ತೆ, ಆದರೂ ತೊಡಗಿಸ್ಕೊಂಡಿದ್ದಾಳೆ. ಒಟ್ಟಲ್ಲಿ ಬರೋದ್ರಿಂದ ಕ್ಲೀನಿಂಗ್ ಕೆಲಸ ಆಗ್ತಾ ಇದೆ. ಏನ್ ನೋಡಕ್ ಬಂದೆ ನೀನು? ಏನ್ರ ಇದು ಲವ? ಕಾಲೆತ್ತಾನೆ ನೋಡ್ದ. ತೀರ್ಥ ಪ್ರೋಕ್ಷಣೆ ಆಯ್ತು. ನೋಡಿ ಇನ್ನು ಅಲ್ಲೊಂದು ಅವನು ನಮ್ಮ ಲವ್ ವಾಕಿಂಗ್ ಬಂದಿದ್ದಾನೆ. ಅದ್ರ ಜೊತೆಗೆ ಇರೋದು ಅವರು ವಾಕಿಂಗ್ ಫ್ರೆಂಡ್ಸ್ಗಳು. ಅವ್ರನ್ನ ಯಾರೋ ತಂದು ಇಲ್ಲಿ ಬಿಟ್ಟು ಹೋಗಿದ್ರು. ಈಗ ಇಲ್ಲೇ ಇದ್ದಾರೆ ಇವರು ಫ್ರೆಂಡ್ಸ್ ಆಗಿ ಶಾಮಿಯಾನ ಹಾಕ್ತಾ ಇದ್ದಾರೆ. ಲವ್ ಎಲ್ಲ ಸರಿ ಉಂಟೇನೋ ಲವ್? ಅಡಿಗೆ ಮಾಡಲ್ಲಿ ಎಲ್ಲ ಹೋಗ್ಬಿಟ್ಟು ಆಶೀರ್ವಾದ ಮಾಡಿ ಬಾ, ಎಲ್ಲರಿಗೂ ಔಷಧಿ ಸಿಗ್ಲಿ ಅಂತ. ಏ ಲವ್ ಖುಷಿಲ್ಲ ಲವ್? ಇವನು ನಮ್ಮ ಲವ್ ಖುಷಿದು ತಮ್ಮ, ಮಹಾ ಆಲಸಿ. ಏನಾದರೂ ರೋಡಲ್ಲಿ ಕೂತ್ಕೊಂಡ್ಬಿಟ್ಟ ಅಥವಾ ಮಲ್ಕೊಂಡ್ಬಿಟ್ಟ ಅಂದರೆ ಕತೆ ಮುಗೀತು ಅಂತಾನೆ.
ಆಮೇಲೆ ಕುಂಭಕರ್ಣನ ಎಬ್ಬಿಸೋದೇ ಸುಲಭ, ಆ ಥರ ಇದೆ ಇವನ ಸ್ವಭಾವ. ನೀರು ಬಿದ್ರೆ ಆಚೆ ಈಚೆ ಹೋಗುತ್ತೆ ಅಂತ. टेंट तो लगा दिया, अभी चूल्हा के लिए प्रसन्ना रेडी कर रहे हैं. ಅಂದ್ರೆ ನೀರು ಕಾಯಿ अगर सीधा हम आग लगाएंगे तो फिर नीचे तार रोड है वो पिघल जाएगा. ऐसे तो खूब बारिश होके भीग रखा है, फिर भी सार्वजनिक स्वतः है, उसको हम खराब नहीं कर सकते. इसीलिए पहले एक स्टेज बना के फिर आग लगाएंगे, चूल्हा जलाएंगे. ನಿಜವಾಗ್ಲೂ ಮಾಡುವಾಗ ಈಗ ಸ್ವಲ್ಪ ಸ್ವಾಮಿ ಕಾರ್ಯದೊಂದಿಗೆ ಸ್ವಕಾರ್ಯ ಅಂತ ಹೇಳ್ತಾರಲ್ಲ, ಸ್ವಾಮಿ ಕಾರ್ಯನೂ ಆಯಿತು ಸ್ವಕಾರ್ಯನೂ ಆಯಿತು ಅಂತ. ಇಷ್ಟೊಂದು ಯುವಕರು ಎಲ್ಲ ಒಟ್ಟುಗೂಡಿದ್ದಾರೆ. ಆಮೇಲೆ ಸಂಜೆವರೆಗೆ ಫ್ರೀ ಆಗಿದ್ದಾರೆ. ಸುಮ್ಮನೆ ಯಾಕಿರೋದು, ಈ ಆಶ್ರಮದ ಅಕ್ಕಪಕ್ಕ ಎಲ್ಲ ತುಂಬ ಕಾಡೆದ್ದೋಗಿದ್ವು. जंगल बन चुका था तो सारे हमारा बॉयज है उसको सफाई करने में लगे हैं. तो समय है आज पूरा दिन, थोड़ा आश्रम की ग्राउंड भी साफ हो जाएगा. तो खूब काम कर रहे हैं सभी लोग मिलके. लगातार बारिश से आश्रम का तो गार्डन के ऐसा हाल हो गया था, कोई देख भी नहीं सकते थे. तो पूरा काई पकड़ा हुआ था, जंगल हो गया था, कचड़ा हो गया था. तो कह नहीं सकते हैं इधर कोई रहते भी है, ऐसे जंगली हो गया था. ये शंख पुष्प, ये बच्चों को मैंने कल रात को शंख पुष्प का खीर बनाई थी. वो बच्चे शंख पुष्प ही नहीं देखा था, आज उनको दिखा रही हूँ यही शंख पुष्प है. और खूब काम कर रहे हैं. ये रास्ता पूरा काई होके चलना भी मुश्किल हो गया था, सब फिसल रहा था. तो बच्चों ने खूब अच्छा ढंग से चूना वगैरह डाल के सफाई करके बिल्कुल अभी हाईवे जैसे बना दिया है. इसीलिए कहते हैं युवा शक्ति. हम खाली देख सकते और कुछ नहीं. आधा दिन में बहुत कुछ काम कर दिए थे, बहुत सफाई कर दिए थे. हमारे ये बेंगलोर बॉयज़, राहुल की फ्रेंड्स है ये सब. कुछ लोग पढ़ रहे हैं, लॉयर्स है, तो डॉक्टर है, लॉयर है, इंजीनियर है, सबको हम स्वीपर बना दिया है इधर. ये हमारा कमाल है. ಈಗ ನಮ್ಮ ಮಹಾರಾಜರನ್ನ ಅಲಂಕರಿಸ್ತಾ ಇದ್ದೀವಿ. ಇವರು ಖುಷಿಯಾಗಿರ್ಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಬ್ಯಾನರ್ ಹಾಕಿದ್ದು ಪ್ರಚಾರಕ್ಕೆ ಅಂತ ಮಾತ್ರ ಅಲ್ಲ, ಅಥವಾ ಪ್ರಚಾರಕ್ಕೆ ಅಲ್ವೇ ಅಲ್ಲ. ಏನಪ್ಪ ಅಂತ ಹೇಳಿದ್ರೆ ಟ್ರಾಫಿಕ್ ಎಷ್ಟು ಇರುತ್ತೆ ಅಂದರೆ ಒಂದು ಸೈಕಲ್ ಕೂಡ ಒಳಗೆ ನುಗ್ಗೋದಕ್ಕೆ ಬಿಡೋದಿಲ್ಲ ರೋಡಲ್ಲಿ. ಇಷ್ಟು ದೊಡ್ಡ ಬ್ಯಾನರ್ ಇದ್ದರೆ ನಮ್ಮನ್ನು ಬೇಗ ಬಿಟ್ಬಿಡ್ತಾರೆ ಅನ್ನೋ ಉದ್ದೇಶಕ್ಕಾಗಿ. ಯಾಕೆಂದರೆ ಪೊಲೀಸ್ ಪರ್ಮಿಷನ್ ತೊಗೊಂಡಿದ್ದೀವಿ, ಪಂಚಾಯತಿಯಿಂದೆಲ್ಲ ತೊಗೊಂಡಿದ್ದೀವಿ. ಏನೇ ಇದ್ದರೂ ಆ ದಿವಸ ಹೊರ ಜಿಲ್ಲೆಗಳಿಂದ ಪೊಲೀಸರು ಬಂದಿರ್ತಾರೆ, ಅವರಿಗೆ ಈ ವಿಷಯ ಎಲ್ಲ ಗೊತ್ತಿರೋದಿಲ್ಲ. ಹಿಂಗೊಂದು ಬ್ಯಾನರ್ ಅಂತ ಹಾಕಿಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೋ ಏನೋ ಸೇವೆ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಬಿಡ್ತಾರೆ ಅಂತೇಳಿ ದೊಡ್ಡದಾಗಿ ಬ್ಯಾನರ್ ಕಟ್ಕೊಂಡ್ಬಿಟ್ಟಿದ್ದೀವಿ. जो भी कार्य है वो भगवान के आशीर्वाद के बिना वो संपूर्ण नहीं हो सकता है. तो इसीलिए तो हम आरती उतार रहे हैं हमारा महाराज जी का, मतलब हमारा लॉरी का. वो हमारा महाराज जी तो है, सभी को अभी डोलना है उनको. तो ये उनकी आशीर्वाद भी हमें चाहिए, इसीलिए उसकी आरती उतार के उसको खुश रख रहे हैं हम. ಹಂಗೆ ವೆರಿ ಗುಡ್. ಹಿಂಗ ಲಗೇಜ್ ಎಲ್ಲ ಹಾಕಿ ಲಾರಿಗೆ. ಗುಡ್ ಬಾಯ್ಸ್. ಈಗ ನಾವೆಲ್ಲ ಮತ್ತೆ ಸಂಜೆ ಕಾರ್ಯಕ್ರಮ ನಡೆಯುವ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಒಂದು 25 ಕಿಲೋಮೀಟರ್ ಇದೆ. ಜೊತೆಗೆ ಲಾರಿ ಹೊರಟಿರೋದ್ರಿಂದ ಲವಕುಶನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಲವಕುಶ್ ಯಾವತ್ತೂ ಲಾರಿಲಿ ಕೂತೇ ಇಲ್ಲ. ಲವ್ಗೆ ಗಾಡಿ ಅಂದರೆ ತುಂಬ ಇಂಟ್ರೆಸ್ಟ್, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಖುಷಿ ಗುದುಲಿ ಪಿಕಾಸಿ ಎಲ್ಲ ಹಿಡ್ಕೊಂಡು ಎಂತ ಕೆಲಸ ಕೊಟ್ಟಿದ್ದಪ್ಪ. ಖುಷ್ ಲವ್ ಖುಷ್ ಈಗ ಹೊರಟಿದ್ದಾರೆ ಸೈಟ್ ಹತ್ರ. ಗುದ್ಲಿ ಪಿಕಾಸಿ ಎಲ್ಲ ಹಿಡ್ಕೊಂಡು ಗುಂಡಿ ತೆಗಿತಾರೆ, ಬ್ಯಾನರ್ ಕಟ್ತಾರೆ ಎಲ್ಲೇನು.
ಎಂತ ಮಾರೆ ಹೋಪ್ಲೆಸ್. ಲವ್ ಕುಶದ ಅವಸ್ಥೆ ಪಂಚರ್ ಆಗಿದೆ ಅಂತಾರಲ್ಲ, ಹಂಗಾಗೋಗಿದೆ. ಲಾರಿಲಿ ಯಾವತ್ತೂ ಕೂತಿಲ್ಲ, ಕಾರಲ್ಲೇ ಓಡಾಡಿ ಓಡಾಡಿಯೇ ಯುವರಾಜರಿಗೆ ಹೆದ್ರಿ ಕತ್ಬಿಟ್ಟಿದೆ. ಈ ಥರ ಒಂಥರ ಕತ್ಲೆ ಕೊನೆಗೆ ಹಾಕಿದೆ ಅಂತ ಅನ್ಸ್ಬಿಟ್ಟಿದೆ. ನಾವು ಅಕ್ಕಪಕ್ಕ ನೋಡೋದಕ್ಕೆ ಮಿರರ್ ಬೇರೆ ಇಲ್ಲ, ಇಲ್ಲಾಂದ್ರೆ ಖುಷು ಯಾವಾಗಲೂ ಮಿರರಲ್ಲಿ ನೋಡ್ತಾ ಹೋಗೋನು. ಲವ್ ಅಂತೂ ಹೆದ್ರಿ ಪೂರ್ತಿ ವೆಂಕಟೇಶ್ ಹತ್ರ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಯಾವತ್ತವರು ಲಾರಿ ಹತ್ರನೇ ಬರಲ್ಲ ಅನ್ಸುತ್ತೆ. ಲಾರಿ ಹತ್ರ ಮಾತ್ರ ಅಲ್ಲ, ಲಾರಿಯಿಂದ ಇಳಿಸಿದ್ಮೇಲೆ ಲವ್ ಲಾರಿ ಇರೋ ಕಡೆನೇ ಹೋಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಲಾರಿ ಡ್ರೈವ್ ಮಾಡಿದ್ದು ಪ್ರಸನ್ನ ಅಂತ ನೋಡ್ಕೊಂಡ್ಬಿಟ್ಟಿದ್ದಾನೆ. ಎದುರು ಪ್ರಸನ್ನನ ಕಂಡ್ರು ಓಡೋಗ್ಬಿಡ್ತಾ ಇದ್ದಾನೆ, ಇವನು ಮತ್ತೆ ಇಲ್ಲಿ ಲಾರಿ ಒಳಗೆ ಹಾಕ್ಬಿಡ್ತಾನ ಅಂತ ಅಷ್ಟು ಎದುರ್ಕೊಂಡ್ಬಿಟ್ಟಿದ್ದಾನೆ ಇವನು. ಇವರು ನಮ್ಮ ಲವ್ ಕೋಶರು, ಇವ್ರನ್ನ ನಾವು ಕಾಯೋದಕ್ಕೆ ಅಂತ ಸಾಕಿದ್ದೀವಿ. ಆದ್ರೆ ಇವ್ರ ಅವಸ್ಥೆ ಹಿಂಗಾಗೋಗಿದೆ ಈಗ. ಯಾಕೋ ಖುಷ ಬಾಯ್ಲೆ ಖುಷ. ದೂರದಲ್ಲಿ ಚೂಪಾಗಿ ಕಾಣ್ತಿರೋ ಬೆಟ್ಟವೇ ದೇವಿರಮ್ಮ ಅವರ ಬೆಟ್ಟ. ಅದಕ್ಕೇನೆ ಭಕ್ತಾದಿಗಳು ವರ್ಷಕ್ಕೆ ಒಂದು ಸಲ ಅಂದರೆ ದೀಪಾವಳಿ ಅಮಾವಾಸ್ಯೆ ದಿವಸ ಹತ್ತುತ್ತಾರೆ. ಬಹಳ ಕಷ್ಟವಾದ, ಕಡಿದಾದ, ತುಂಬ ಅಪಾಯಕಾರಿಯಾದಂತಹ ಚಾರಣ ಅದು. ಈ ವರ್ಷ 2 ದಿವಸ ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಇಲ್ಲಾಂದರೆ ಪ್ರತಿ ಅಮಾವಾಸ್ಯೆಗೆ ಮಾತ್ರವೇ ಹತ್ತುತ್ತಾ ಇದ್ರು. ಈ ಸಲ ಕ್ರೌಡ್ ಜಾಸ್ತಿ ಆಗುತ್ತೆ, ಅಲ್ಲಿ ಇಲ್ಲಿ ದುರ್ಘಟನೆಗಳು ನಡೆದಿರೋದ್ರಿಂದ ಮುನ್ನೆಚ್ಚರಿಕೆಯಂತೆ 2 ದಿನ ಬಿಟ್ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ನೋಡಿದ್ರೆ ಇವತ್ತು ಭಾನುವಾರ ಆಗಿದ್ರು ಕೂಡ ಬಹಳಷ್ಟು ಜನ ಬೆಟ್ಟ ಹತ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾಳೆಯೂ ಕೂಡ ಇದೆ. ಈಗ ನಾಳೆಗೋಸ್ಕರ ನಾವು ಪ್ರಸಾದ ಮಾಡ್ತಾ ಇರೋದು. ಈಗ ಇಲ್ಲಿ ಸುಮಾರು ಒಂದು 10 ಕಿಲೋಮೀಟ್ರ್ ಹಿಂದೆಯಿಂದಲೇ ಕಾರ್ಗಳು ಪಾರ್ಕಿಂಗ್ ಆಗಿರೋದು ನೋಡ್ತಾ ಇದ್ರೆ ಮುಕ್ಕಾಲು ವಾಸಿ ಜನ ಎಲ್ಲ ಇವತ್ತು ಹತ್ತಿದ್ದಾರೆ ಅಂತ ಅಂದ್ಕೋತೀವಿ. ಇದು ಈ ವರ್ಷನೇ ಇಂಟ್ರೊಡ್ಯೂಸ್ ಮಾಡಿದ ಹೊಸ ಪ್ಲ್ಯಾನ್ ಆದ್ದರಿಂದ ಯಾರಿಗೂ ಕೂಡ ಒಂದು ಸ್ಪಷ್ಟ ಕಲ್ಪನೆ ಇಲ್ಲ ಜನರು ಯಾವಾಗ ಹತ್ತುತ್ತಾರೆ, ಮೊದಲನೆಯ ದಿನವೋ ಅಥವಾ 2ನೇ ದಿನವೋ ಅಂತ. ಒಟ್ಟಿನಲ್ಲಿ ಈಗ ನಾವು ನಮ್ಮ ಜಾಗದಲ್ಲಿ ಬ್ಯಾನರ್ ಎಲ್ಲ ಕಟ್ಟಿ ಸ್ವಲ್ಪ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ನಾವೀಗ ಹೊರಟಿರೋದು. ಆದರೆ ರೋಡಲ್ಲಿ ನಿಂತಿರೋ ವೆಹಿಕಲ್ ಎಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಹತ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಮಾವಾಸ್ಯೆಯ ದಿನ ರಾತ್ರಿನೇ ದೇವಿಗೆ ದೀಪ ಹಚ್ಚೋದು ಅಂತ, ಅದರಿಂದ ಎಲ್ಲರೂ ಅಮಾವಾಸ್ಯೆ ಅಂದರೆ ನಾಳೆ ಹತ್ತುತ್ತಾರೆ ಅನ್ನೋ ಕಲ್ಪನೆ ಇತ್ತು. ಆದರೆ ಇವತ್ತು ಇಲ್ಲಿ ನಿಂತಿರೋ ಖಾಲಿ ಪಾರ್ಕಿಂಗ್ಗಳು ಅಂದರೆ ಪ್ರೈವೇಟ್ ವೆಹಿಕಲ್ಗಳು, ಇನ್ನು ಜಾತ್ರೆ ವಿಶೇಷ ಅಂತ ಬಸ್ಸು ತುಂಬಾ ಬಿಟ್ಟಿದ್ದಾರೆ. ಅದರಲ್ಲಿ ಬಂದಿರೋ ಭಕ್ತರು ಬೇರೆಯೇ. ಅದೆಲ್ಲ ನೋಡಿದ್ರೆ ತುಂಬ ಕ್ರೌಡ್ ಇದೆ ಅಂತ ಅನ್ನಿಸ್ತಾ ಇದೆ. ಮುಂದೆ ಇರೋದೇ ಪೊಲೀಸ್ ಚೆಕ್ ಪೋಸ್ಟು, ಇಲ್ಲೇ ಎಲ್ಲ ವೆಹಿಕಲ್ಗಳನ್ನ ತಡೀತಾರೆ. ಖಾಲಿ ಗೌರ್ಮೆಂಟ್ ಸರ್ವಿಸ್ ವೆಹಿಕಲ್ಸ್ ಮಾತ್ರ ಇದೆ. ಅಂತೂ ನಮ್ಮ ಬ್ಯಾನರ್ ಚೆನ್ನಾಗಿ ಕೆಲಸ ಮಾಡ್ತು. ನಮ್ಮ ಬ್ಯಾನರ್ ನೋಡಿ ಯಾವ ಪೊಲೀಸ್ ಏನು ಕೇಳಲೇ ಇಲ್ಲ, ಬ್ಯಾರಿಕಾರ್ಡ್ ತೆಗೆದು ಸೀದಾ ಬಿಟ್ಟರು. ನಾವು ಸೀದಾ ಜಾಗಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಬೈಕ್ ನಿಲ್ಸಿದ್ ನೋಡಿ ಸ್ಕೂಲ್ ಮುಂದೆ. ನಾವು ನಮ್ಮ ಸ್ಪಾಟಿಗೆ ಬಂದ್ವಿ. ಇಲ್ಲಿ ಪಕ್ಕದಲ್ಲಿ ಮುಂದೆ ಕಾಣ್ತಾ ಇರುವ ಬಸ್ ಸ್ಟ್ಯಾಂಡೇ ನಮಗೆ ಅಲರ್ಟ್ ಆಗಿರುವಂಥ ಜಾಗ. ಈ ಬಸ್ ಸ್ಟ್ಯಾಂಡು ಈಗ ಅದನ್ನು ನಾವು ಸ್ವಲ್ಪ ಸ್ವಚ್ಛಗೊಳಿಸಿ ತೊಳೆದು ಬಳಿದು ಎಲ್ಲ ಕ್ಲೀನ್ ಮಾಡಬೇಕು. ನಮ್ಮ ಮಕ್ಕಳಿಗೆ ಬ್ಯಾನರ್ ಕಟ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂ ಕೂಡ ನಾವು ಪಕ್ಕದಲ್ಲಿ ಕಟ್ಟಿಯಾಗಿದೆ. ಹೆಚ್ಚು ಜನ ಎಲ್ಲ ಈಗ ಇಳಿತಾ, ಯಾಕೆಂದರೆ ನಾವೀಗ ಹೋಗಿರೋದು ಸಂಜೆ ಆದ್ದರಿಂದ ಹೆಚ್ಚು ಜನ ಭಕ್ತರು ಇಳಿದಾಗಿದೆ. ಇದೀಗ ಹಳ್ಳಿಯ ಬಸ್ ಸ್ಟ್ಯಾಂಡ್ ಆದ್ರಿಂದ ಈಗ ಕ್ಲೀನ್ ಮಾಡೋದು ಅಗತ್ಯ ಇದೆ. ಎಲ್ಲ ತುಂಬ ಸಗಣಿ ಎಲ್ಲ ಇದೆ. ಹಾಗಾಗಿ ಪಕ್ಕದಲ್ಲಿ ಸ್ಕೂಲ್ ಇದೆ, ಪ್ರೈಮರಿ ಸ್ಕೂಲ್. ಅಲ್ಲಿಂದ ನೀರು ತಂದು ನಮ್ಮ ಬಾಯ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾಳೆಗೆ ಎಲ್ಲ ರೀತಿ ತಯಾರಿ ಮಾಡಿದ್ದೀವಿ. ಗುಡ್ ಬಾಯ್ಸ್, ಲವ್ ಕುಶ್. ವಾಹ್, ವೆರಿ ಗುಡ್. ಈಗ ಮತ್ತೆ ಆಶ್ರಮಕ್ಕೆ ಬಂದ್ವಿ. ಈಗ ಗಂಟೆ 7 ಆಗ್ತಾ ಇದೆ. ಈಗ ಒಲೆ ಹಚ್ಚೋ ಕಾರ್ಯಕ್ರಮ. ಅಡುಗೆ ಮಾಡೋದು ಮಧ್ಯರಾತ್ರಿ 2 ಗಂಟೆಯಿಂದ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿವರೆಗೆ ಈಗಲೇ ನಾವು ಒಲೆ ಹಚ್ಚಿ ಪಾತ್ರೆಯಲ್ಲಿ ಇಟ್ಟರೆ ನೀರು ಕಾಯ್ತಾ ಇರುತ್ತೆ ಅಂತ. ಇಡೀ ದೇಶಕ್ಕೆ ಒಂದು ಬೆಳಕನ್ನು ನೀಡುವಂಥ ಹಬ್ಬ. ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಮಾಡ್ತಾರೆ.
ಸಂಪ್ರದಾಯಗಳ ಪ್ರಕಾರ ಹಳ್ಳಿಗಳಲ್ಲಂತೂ ಇದು ಬಹಳ ಒಂದು ಸಂಭ್ರಮದಿಂದ ಒಂದು ಗೋಪೂಜೆ ಆಗಿರ್ಬೋದು, ಒಂದು ಸಗಣಿ ಸಾರಿಸೋದೇ ಒಂದು ಹಬ್ಬ. ಹಾಗೆ ನಮ್ಮ ವಿಜಯ ಅವರು ಇವತ್ತು ಒಲೆ ಸಾರಿಸಿ ರಂಗೋಲೆ ಬಿಡ್ತಾ ಇದ್ದಾರೆ. ಆ ಸಗಣಿಗೆ ಒಂದು ಮಹತ್ವ ಇದು. ಒಂದು ಸಗಣಿಯನ್ನು ಸಾರಿಸಿ ಮಡಿ ಮಾಡಿ ಒಂದು ಹಸುಗಳನ್ನು ಪೂಜೆ ಮಾಡುವಂಥದ್ದೇ ವಿಶೇಷ ಹಬ್ಬ, ಮತ್ತು ಜಗತ್ತಿಗೆ ಬೆಳಕನ್ನು ನೀಡುವಂಥ ಹಬ್ಬ. ಇದು ನಮ್ಮ ಒಂದು ಹಾವೇರಿ ಜಿಲ್ಲೆ, ನಂದು ಹಾವೇರಿ ಜಿಲ್ಲೆಯಲ್ಲಿ ನಾವು ಒಂದು ಈ ಬಲೀಂದ್ರ ಪೂಜೆ ಅಂತ ಮಾಡ್ತಾರೆ. ಬಲೀಂದ್ರ ಪೂಜೆ ಮಾಡುವಾಗ ಆ ಹಾಡನ್ನು ಹೇಳ್ತಾರೆ. ನಿಜವಾಗ್ಲೂ ಅರ್ಥಗರ್ಭಿತವಾದಂಥ ಹಾಡದು. ಬಲ್ಲಾಳನ ಸಾಮ್ರಾಜ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ ವರ್ಣನೆ ಮಾಡ್ತಾರೆ ಅದರಲ್ಲಿ. ನನಗೂ ಅರ್ಧಂಬರ್ಧ ಅದು ನೆನಪಿದೆ, ಆದರೂ ಈ ದೀಪಾವಳಿ ಬಂದಾಗ ಅದನ್ನ ಗುನುಕ್ತಾನೆ ಇರ್ತೀನಿ ಯಾವಾಗಲೂ. ಅದಕ್ಕೆ ಇವತ್ತು ನನಗೂ ಹಾಡ್ಬೇಕು ಬಲ್ಲಾಳ ಬಲೀಂದ್ರನ ರಾಜಕ್ಕೆಲ್ಲರೂ ಶ್ರೀಮಂತರ, ಬಲ್ಲಾಳ ಬಲೀಂದ್ರನ ರಾಜಕ್ಕೆಲ್ಲರೂ ಶ್ರೀಮಂತರ, ಬಲ್ಲಾಳ ಬಂದು ಬಾಗಿಲಿಗೆ ನಿಂತಾನ ಹುಲ್ಲ ಕಡ್ಡೆಲ್ಲ ದವನಾಗಿ, ಬಲ್ಲಾಳ ಬಲೀಂದ್ರನ ರಾಜಕ್ಕೆಲ್ಲರೂ ಶ್ರೀಮಂತರ, ವರ್ಷಕ್ಕ ಬರುವುದು ಹರುಷದ ದೀವಳಿಗಿ ಗೊಂಡೆದ ಸೆರಗ ಮರೆ ಮಾಡಿ, ಬಲ್ಲಾಳ ಬಲೀಂದ್ರನ ರಾಜಕ್ಕೆಲ್ಲರೂ ಶ್ರೀಮಂತರ, ಗೊಂಡೆದ ಸೆರಗ ಮರೆ ಮಾಡಿ ಪುಷ್ಪಕ್ಕ ಗಂಡಗಾರುತಿ ಬೆಳಗ್ಯಾಳ, ಬಲ್ಲಾಳ ಬಲೀಂದ್ರನ ರಾಜಕ್ಕೆಲ್ಲರೂ ಶ್ರೀಮಂತರ, ಹಾದ್ಯಾಗ ಇರುವುದು ಹಾಲ ಕುಂಬಳಕಾಯಿ ಹಾಲಾಕಿ ಅದಕ್ಕ ಮೆಣಸಾಕೆ, ಬಲ್ಲಾಳ ಬಲೀಂದ್ರನ ರಾಜಕ್ಕೆಲ್ಲರೂ ಶ್ರೀಮಂತರ, ಹಾಲಾಕಿ ಅದಕ್ಕ ಮೆಣಸಾಕಿ ಪಾಂಡವ್ರ ಕಾಯೋ ಸೌದಾಳ ಅಂದಡಗಿಯ, ಬಲ್ಲಾಳ ಬಲೀಂದ್ರನ ರಾಜಕ್ಕೆಲ್ಲರೂ ಶ್ರೀಮಂತರ, ಹಟ್ಟಿಗಿ ಕಾಯ ವಡಿ ನನ್ನ ರಾಹುಲ್ಲ ತೋಳಿಗಿ ಮಹಾಲಕ್ಷ್ಮಿ ಒಲಿಯಲಿ, ಬಲ್ಲಾಳ ಬಲೀಂದ್ರನ ರಾಜಕ್ಕೆಲ್ಲರೂ ಶ್ರೀಮಂತರ, ಹತ್ತಲಾರದ ಗುಡ್ಡ ಹತ್ಯಾವ ನನ್ನೆತ್ತು ಹತ್ತಿ ಮತ್ತೆಂದು ಇಳಿಯವ, ಕೊಳಲುದತಿರಲಿ ಕರಗಳು ಕೊಳಲು ಕೂಗುತ್ತಿರಲಿ, ಬಲ್ಲಾಳ ಬಲೀಂದ್ರನ ರಾಜಕ್ಕೆಲ್ಲರೂ ಶ್ರೀಮಂತರ, ಬಲ್ಲಾಳ ಬಲೀಂದ್ರನ ರಾಜಕ್ಕೆಲ್ಲರೂ ಶ್ರೀಮಂತರ. ನಂಗೆ ನೆನಪಿದ್ದಷ್ಟು ಹಾಡಿದ್ದೀನಿ, ಆದ್ರೂ ಖುಷಿ ಆಯ್ತು ಈ ಹಬ್ಬದ ದಿವಸ ಈ ಹಾಡನ್ನ ಹಾಡಿರೋದು. ಈಗ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳಿಯ ಮಗನಾದನು ಮಾವ ಮಗುವಾದನು, ತಾನು ತಂದನ ತಾನು ತಂದನ ತಾನು ತಂದನ ತಾನು ತಂದನ. ಮತ್ತೆ ಮುಂದೆ ಮುಂದೆ ಗೊತ್ತಿಲ್ಲ, ಹೂ ಇಟ್ಬಿಡಿ. ಈಗ ಒಲೆ ಹಚ್ಚೋ ಜಾಗನ ಶುದ್ಧ ಮಾಡಿ ಗೋಮ ಎಲ್ಲ ಹಚ್ಚಿ ರಂಗೋಲಿ ಇಟ್ಟು ಪೂಜೆ ಮಾಡಿ ಹೆಂಗಸರು ಅಲಂಕಾರ ಮಾಡ್ತಾ ಇದ್ದಾರೆ. ಹಾಡುಗಳೆಲ್ಲ ಹೇಳ್ತಾ ಖುಷಿ ಪಟ್ಟಿದ್ದಾರೆ. ಒಟ್ಟಿನಲ್ಲಿ ಹಬ್ಬ ಅಂದರೆ ಖುಷಿ ಪಡೋದೇ ತಾನೆ. ಖುಷಿ ಪಡೋದಕ್ಕೆ ನಾವು ಅವಕಾಶಗಳನ್ನ ಉಪಯೋಗಿಸ್ಕೊಳ್ಬೇಕು. ಹಾಗೆ ಈಗ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾರೆ. ರೋಡೆಲ್ಲ ಅದರಿಂದ ಸ್ವಲ್ಪ ಶುದ್ಧ ಮಾಡಿ ರಂಗೋಲಿ ಎಲ್ಲ ಹಾಕಿದಾಗ ಒಂದು ಮನಸ್ಸಿನಲ್ಲಿ ದಿವ್ಯತಾ ಭಾವ ಬರುತ್ತೆ. ನಮ್ಮ ಪುಟಾಣಿ ಶುಭಶ್ರೀ ಕೂಡ ತಯಾರಿ ಮಾಡೋದಕ್ಕೆ ನಿಂತ್ಕೊಂಡಿದ್ದಾಳೆ. ರಾತ್ರಿ ಆದರೂ ಕೂಡ ಕೆಲಸ ಮಾಡ್ತಾನೇ ಇದ್ದಾಳೆ ಪಾಪಚ್ಚಿ. हम जो भी काम करें ना वो शुभ्रता से करें और दैवी भाव से करें तो वो बहुत अच्छा लगता है. उसका परिणाम भी बहुत सुकून देने वाले होते हैं. तो ये रास्ते किनारे अभी हम चूल्हा जला रहे, उसके लिए तैयारी करें. हम गाय की गोबर लगा रहे हैं, उसके ऊपर अभी रंगोली
बनाएंगे, पूजा करेंगे, फिर हम अग्नि देवता को आह्वान करेंगे। जय हनुमान ज्ञान गुण सागर। इसीलिए हंस रहे, किसी को आरती का गाना ही याद नहीं आए तो इसीलिए मैंने 40 ही पढ़ लिया, इसीलिए हंस रहे सभी। जहाँ प्रसाद बनेगा वो जगह भी शुद्ध होना, पवित्र होना बहुत ज़रूरी है। वो सब लाना हमारा ही कर्तव्य है। अग्निदेव प्रज्वलित हो गए। अभी हम 4 चूल्हा जला चुके हैं। ಈಗ ಮಧ್ಯರಾತ್ರಿ 2:30 ಗಂಟೆ ಆಗಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈ ವಾರ ಎಲ್ಲ ಮಳೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಬಿಡುತ್ತೆ, ರಾತ್ರಿ ಎಲ್ಲ ಭಯಂಕರ ಮಳೆ. ರಾತ್ರಿನೆಲ್ಲ ನಾವು ಒಲೆ ಹಚ್ಚಿ ಬಿಸಿ ನೀರೆಲ್ಲ ಕಾಯಿಸಿಟ್ಟು ಹೋಗಿದ್ವಿ. ಈ ಮಳೆಗೆ ಏನೇನಾಗಿದೆ ಅಂತ ಈಗ ಟೆಂಟ್ ಒಳಗೆ ನೋಡಬೇಕು. ಹಬ್ಬ ಎಲ್ಲ ನಂದೇ ಹೋಗಿದ್ದಾವೆ. ಹಬ್ಬ ಒಲೆ ಎಲ್ಲ ಇನ್ನು ನಾವೇ ಬೆಂಕಿ ಚೇತರಿಸ್ಬೇಕು. ನೀರೆಲ್ಲ ಕಾದಿದ್ದು ತಣ್ಣಗಾಗಿ ಹೋಗಿದೆ ಗೊತ್ತಿಲ್ಲ. ಮಳೆ ಅಂತೂ ವಿಪರೀತ ಮಳೆ. ನೀರು ಪರವಾಗಿಲ್ಲ, ಸ್ವಲ್ಪ ಬಿಸಿಯೇ ಇದೆ. ಈಗ ಬೆಳಿಗ್ಗೆ 5 ಗಂಟೆ ಒಳಗಡೆ ನಮ್ಮೆಲ್ಲ ಪ್ರಸಾದಗಳು ರೆಡಿ ಆಗಿಬಿಡ್ಬೇಕು. ಅದಕ್ಕೆ ರಾತ್ರಿ ಫೋನ್ ಮಾಡಿ ಹೇಳ್ದಂಗೆ ಈಗ ನನ್ನ ಹತ್ರ ಈಗ 1:30 ನೀವು ಬೆದಸ್ಬೇಕು ಫೋನ್ ಮಾಡಿ, ಇಲ್ಲಾಂದ್ರೆ ನೋಡಿ ಅವ್ರು ಆದ್ರೂ ಫೋನ್ ಮಾಡಿಲ್ಲ ಜನ. ಎದ್ದೇ ಇಲ್ಲ, ಎಲ್ಲ ಮಲಗಿದೆ 1 ಗಂಟೆಗೆ. ಫಸ್ಟ್ ಲೈಟ್ ಹಾಕ್ಬಿಡು. ಕಾರ್ ಶೆಡ್ ತಕ್ಷಣ ಎಚ್ಚರ. ಏನು ಹೊಗೆ, ಎಲ್ಲ ಒಲೆ ನಂದೋಗಿದೆ. ಹೊಗೆದ ಹೇಳ್ತಾ ಇದೆ, ಹೊಗೆ ಸೀನೆ. ಈಗ ಒಲೆನೇ ಚೇತರಿಸ್ಬೇಕಲ್ಲ, ಉಸಿರ ಕಟ್ತಾ ಇದೆ ಹೊಗೆ. ಏಕೆ ಗಾಳಿ ತಾಗ್ತಾ ಇಲ್ಲ. ಅಬ್ಬ ಗಾಳಿ ಉರುಗ್ಬೇಕು, ದೊಡ್ಡ ಕೊಳಪೆಲಿ ಉರಿತಾ ಇಲ್ಲ ಬೆಂಕಿ. ಒಂದು ಒಲೆ ಒತ್ತಿತ್ತು, ಇದು ಒತ್ತಬೇಕು. ಬ್ಲೋ ಹಾಕಿ ಹೇಗೆ ಕೆಂಡ ಇದೆಯಲ್ಲ ಹತ್ಕೊಳ್ಳುತ್ತೆ. ಎಲ್ಲ ಬಿಚ್ಚಿಬಿಡ್ತೀಯಾ? ಅಲ್ಲಮ್ಮ ಇದು ಎಲ್ಲ ಬಿಸ್ಬಿಡ್ತೀನಿ, ಇಲ್ಲಾಂದ್ರೆ ಹೊಗೆ ಆಗಲ್ಲ, ಅಡಿಗೆ ಮಾಡೋದು ಆಗಲ್ಲ, ಹೊಗೆ ತುಂಬ ಆಗುತ್ತೆ. ಯಾರೋ ಬಂದ್ರು. ಈ ಬಲ್ಲೆ ಅಂತೂ ಪೂರ್ತಿ ನಂದೇ ಹೋಗಿದೆ. ಈ ಎಲ್ಲ ನಂದೋಗಿ ಎಲ್ಲ ಬೂದಿ ಎದ್ದೋಗಿದೆ. ಈಕೆ ಪೂರ್ತಿ ಈಗ ಚೇತರಿಸ್ಬೇಕು. ಶುದ್ಧ ಗಾಣದ ತೆಂಗಿನೆಣ್ಣೆ. ಎಲ್ಲ ಅಪ್ಪ ಹೊಗೇಲಿ ಬೇಡಪ್ಪ, ಜಿತ್ತಿ ಕಣ್ಣುಗಳು. ಹಾಕ್ಯಪ್ಪ. ಸಾಕು. ಅಬ್ಬಾ ಏನು ಕಾವು ಈಗ ಹೇಳ್ತು. ಹೇಳ್ಕೊಡಿ. ಒಂದಾಗಿ ಸಾಕದು, ಮಸಾಲೆ ಪುಡಿಲಿದೆ. ಘಾಟು ಈ ಎಲ್ಲ ಪ್ರಸಾದವನ್ನು ನಾವೇ ಮಾಡ್ತೀವಿ, ಭಕ್ತರೇ ಸೇರಿಕೊಂಡು ಮಾಡೋಂಥದ್ದು. ಯಾವತ್ತೂ ಕೂಡ ನಾವು ಆಶ್ರಮದಲ್ಲಿ ಹೊರಗಿಂದ ಫುಡ್ ತರಿಸೋದು ಅಥವಾ ಹೊರಗೆ ಆರ್ಡ್ರ್ ಕೊಟ್ಟು ಮಾಡಿಸೋದು ಅಂತ ಮಾಡೋದೇ ಇಲ್ಲ. ಅದು ಎಷ್ಟೇ ದೊಡ್ಡ ಅಡುಗೆ ಆಗಲಿ ನಾವೇ ಶ್ರಮವಹಿಸಿ ಮಾಡ್ತೀವಿ. ಗೊತ್ತಿಲ್ಲದ ಅಡುಗೆ ಆಗಿದ್ದರೆ ಅದನ್ನ ಕಲ್ತಾದರೂ ನಾವು ಮಾಡ್ತೀವಿ. ಒಟ್ಟಿನಲ್ಲಿ ನಾವೇ ಮಾಡ್ತೀವಿ, ಅದೇ ನಮಗೆ ತೃಪ್ತಿ ಕೊಡೋದು.
ಪ್ರಸಾದ ಸ್ವೀಕರಿಸಿದವರ ಮನಸ್ಸು ಪ್ರಸನ್ನವಾಗಿರಬೇಕು ಅಂತ ಅಂತಾರೆ. ಹಾಗೂ ಅದಕ್ಕೋಸ್ಕರ ನಾವು ಶ್ರದ್ಧೆಯಿಂದ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಶ್ರಮ ತುಂಬಾ ಆಗತ್ತೆ. ಅದಕ್ಕೆ ಎಲ್ಲರೂ ಹೇಳ್ತಾರೆ ಸುಮ್ಮನೆ ಆರ್ಡ್ರ್ ಕೊಟ್ಟುಬಿಟ್ರೆ ಆಗುತ್ತಲ್ಲ ಅಂತ. ಆದರೆ ಬೇಡ, ನಮ್ಮ ಸಾಧನೆನೂ ಆಗಬೇಕು. ಇದೊಂಥರ ಕರ್ಮಯೋಗ, ನಾವೇ ಮಾಡ್ತಾ ಇದ್ದೀವಿ. ಆಶಿ ಕೂಡ ಬೆಂಗಳೂರಿಂದ ಬಂದಿದ್ದಾರೆ. ಆಯ್ತು, 2 ಪ್ಯಾಕೆಟ್ ಹಾಕ್ಬೇಕು ಇದಕ್ಕೆ. ಈಗ ಸದ್ಯ ಮಾತ್ರ ಒಂದು ಹಾಕಿ. इस बर्तन में 50 kg राइस का खाली चावल 50 किलो की उबला जा सकता है. तो हम पहला ट्रिप में हम 50 kg राइस के टोमेटो राइस बना रहे. टोमेटो भी हम इसमें 75 kg ऐसे डाले हैं. तो ज़्यादा टोमेटो रहेगा तो टोमेटो बहुत अच्छा लगता है. ಪಿಂಕ್ ಸಾಲ್ಟ್ ಹಾಕಿ ಮಾಡ್ತಾ ಇದೆ. ಇಲ್ಲಿ ಅಬೆ ಜಾಸ್ತಿ ಐತಿ, ಕಾಣಿಸ್ತಾ ಇಲ್ಲ. ಒಂಚೂರು ಸೌಟ್ ಐತಿ, ಸ್ವಲ್ಪ ಬೇಯಬೇಕು ಪ್ರಸನ್ನ. ಮೆಲ್ಲ ಫುಲ್ ಬಂದಿದೆ, ಅಕ್ಕಿ ಫುಲ್ ಬಂದಿದೆ. ಪಾತ್ರೆ ನಿಧಾನ ನಿಧಾನ. ಬಾಟಮ್ ಒಂದು ಪೂರ ಎತ್ತಿಯಪ್ಪ, ಬಾಟಮ್ ಒಂದು ಎತ್ತಿ. ಮೇಲೆ ಮೇಲೆ ಮುಖಕ್ಕೆ ಬಂದ್ಬಿಟ್ಟಾತು. ನಿಧಾನ ಪಾತ್ರೆ. ಕೆಂಡ 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 ತುಳ್ದ ವೆಂಕಟೇಶ್ ಒಂದು ಕೋಲಲ್ಲಿ ಒಲೆ ಇಟ್ಕೊಳ್ಳಿ. ಒಂದೊಂದ್ ಸೈಡ್ ತಳ್ಳಿ. ಮೈಗೆ ಮೈಗೆ ಬಿಸಿ 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 ಬಗ್ತಾ ಇದೆ ಬಗ್ತಾ ಇದೆ. ये सबसे बड़ा बर्तन है, बहुत मुश्किल हो रहा है इसको नीचे उतरना. 8 लोग है, फिर भी गर्म भी है, वेट भी है. चूल्हा भी बहुत तेज जल रहा है. अभी बहुत ट्रिक से इसको उतरना है. बनाने से ज़्यादा मुश्किल इसको उतरना और इसको पूरा लारी में चढ़ाना, ये बहुत कठिन काम होता है. अगर थोड़ा भी अगर इधर उधर स्लिप हो गया ना, बेकार भी हो जाता है, अगर हाथ पैर भी जल जाता है. ಪಾತ್ರೆ ಇನ್ನೂ ಸ್ವಲ್ಪ ಬರ್ಬೇಕು. ಹರ ಹರ ಮಹಾದೇವ್. ಸಾಕಷ್ಟೇ, ಮುಚ್ಚಿ ಮುಚ್ಚಿ. ಈಗ ಪಾತ್ರೆ ನೋಡಕ್ಕೆ ಎಷ್ಟು ಚಿಕ್ಕ ಪಾತ್ರೆ ಅಂತ ಕಾಣಿಸ್ತಾ ಇದೆ, ಒಬ್ಬನೇ ಎತ್ತು ಬಿಡ್ಬೋದು ಅಂತ. 10 ಜನ ಇದ್ರೂ ಕೂಡ ಇದನ್ನ ಇಳಿಸಿ ಆಚೆ ಈಚೆ ಮಾಡೋಕ್ಕಾಗಿಲ್ಲ. ಅದ್ಯಾಕೆ ಇಷ್ಟು ಚಿಕ್ಕದು ಕಾಣ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಎಷ್ಟು ದೊಡ್ಡ ಪಾತ್ರೆ ಹೋಗ್ತಾ ಇದು. ಗಣೇಶಜಿಯವರ ಕೈಲಿ ಕಟೋರಿ ಇದ್ದಂಗೆ ಕಾಣಿಸ್ತಾ ಇದೆ ಇದು. ಹಿಂದಿನ ವಿಡಿಯೋದಲ್ಲಿ ಒಂದು ಟ್ರೈಲಿ ತೋರಿಸಿದ್ದೆ. ಆ ಟ್ರೈಲಿ ಮಾಡಿಸಿರೋ ಉದ್ದೇಶವೇ ಈ ಅಡಿಗೆಯನ್ನು ಇಳಿಸೋದು ಮತ್ತು ಈ ಅಡಿಗೆಯನ್ನು ಲಾರಿಗೆ ಹತ್ಸೋದು. ಅದಕ್ಕೋಸ್ಕರನೇ ಮಾಡಿಸಿರೋದು. ಲಾರಿಗೆ ಹಾಕಕ್ಕೆ 8,000 ಖರ್ಚು ಮಾಡಿದ್ದಾರೆ, ಹೆಂಗೆ ಹತ್ಸೋದು ಅಂತ. ಒಲೆನೇ ಜಾರ್ಕೊಂಡ್ ಬಂದ್ಬಿಟ್ಟಿದೆ ನೋಡಿ ಪಾತ್ರೆ ಜೊತೆಗೆ. ಅಲ್ಲೇ ಆಗ್ತಾ ಬಂತಂತ ಎಲ್ಲ ಬಾಯ್ಸ್ ರೆಡಿ ರೀ. वो बर्तन उतरते उतरते दूसरा ट्रिप पे रेडी हो गया. एक बार बनने लगे ना तो सारे इकट्ठा बन जाते हैं. तो अभी तुरंत उतरना है, नहीं तो कीचड़ जैसे हो जाता है.
ಬನ್ನಿ ಬನ್ನಿ ಎಲ್ಲ ಪಾತ್ರೆ ಬಕ್ಕೆ ಅದು ಇಟ್ಕೊಳ್ಳಿ, ಚೀಲನು ಇಟ್ಕೊಳ್ಳಿ ಕಪ್ಪುದು. ಪ್ರಜ್ವಲ್ ನೀನು ಒಲೆ ಇಟ್ಕೋ, ಒಲೆ ಎದ್ದೋಗದಂಗೆ. ಕುರ್ಸಿ ಇಲ್ಲಿ ಇಲ್ಲಿದೆ, ಇಲ್ಲಿ ಅಲ್ಲಿ ಎಲ್ಲಿದೆ ಕುರ್ಸಿ? ಸೌದಲ್ಲೇ ಇಟ್ಕೊಳ್ಳಿ. ಇನ್ನೊಂಚೂರು ಮುಂದೆ ಬರಲಿ, ಮುಂದೆ ಬರಲಿ. ಟೈರಿಗೆ ನೀರು ಹಾಕ್ಬೇಕಂತ. ಫಸ್ಟ್ ಟೈರ್ ಆಚೆ ತಗೊಳ್ಳಿ, ಸುಟ್ಟೋಗ್ತಾ ಇದೆ ಟೈರು. ಬೇಡ, ಅದು ಒಂದೇ ಸಲ ಜಾರೋಗ್ಬಿಡುತ್ತೆ. ಅಲ್ಲ, ಇಲ್ಲಿ ಎತ್ತವ್ರು ಇಬ್ರು ಬೇಕು, ಇಲ್ಲಿ ಎತ್ತಕ್ ಇಬ್ರು ಇದ್ರೆ ಪಾತ್ರೆ ಬಿಡಿ, ಎತ್ತವ್ರ ಇಬ್ರಾಗಿ. ಹಾ ಹಾ, ಈಗ ತಿರುಗಿಸ್ಕೊಳ್ಳಿ ಅಷ್ಟೇ. ಈಗ ಇನ್ನೊಂದು ಪಾತ್ರೆ ತಂದು. ಹಾ, ಈಗ ಇನ್ನೊಂದು ಪಾತ್ರೆ ತಂದ್ರಿ ಅಣ್ಣ ಅಲ್ಲಿ. ಕಲ್ಲಿದೆ, ಡೌನು ಓಡೋಗ್ಬಿಟ್ಟಾತು. ಅದ್ರಲ್ಲಿ 4 ಸೌಟ್ ಕಟ್ಟೆ ಮೇಲೆ 4 ಸೌಟ್ ಹಾಕಿ 5 ಸೌಟ್ ಹಾಕು. ವೀಲ್ ಅದಕ್ಕೆ ಕರೆಕ್ಟ್ ಕೂರಿಸಿ. ಹಾ, ಈಗ ಕರೆಕ್ಟ್ ಅಲ್ಲಿ ಲೈಟ್ ಹಾಕ್ಬೇಕಿತ್ತ ಅಂತ ಆಚೆಗೆಲ್ಲ. ವೀಲ್ ಕೂತ್ರಾಯ್ತು. ಕೂರ್ತಾ? ಲಾರಿಗೆ ಲೋಡ್ ಮಾಡೋದು ಎಂತ ಹರಸಾಹಸ ಆಗ್ತಾ ಇದೆ. ಈ ಟ್ರಾಲಿ ಇರದೇ ಹೋಗಿದ್ರೆ ಇನ್ನೂ ಕಷ್ಟ ಆಗೋದು. 2-3 ವರ್ಷ ನಂಗೆ ಬಹಳ ಕಷ್ಟ ಆಗಿದೆ. ಅದು ನೋಡಿ ಈ ಟ್ರಾಲಿ ಮಾಡಿರೋದು, ಅದ್ರಲ್ಲೂ ಕೂಡ ಒಂದು ದೊಡ್ಡ ಸಾಹಸದ ಕೆಲಸವೇ ಆಗ್ತಾ ಇದೆ. ಇಲ್ಲಿ ಆಚೆ ಈಚೆ ಇಟ್ಕೋಬೇಕು, ಟ್ರಾಲಿ ಆಚೆ ಇದ್ರೆ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ. ನೀವು ಬಿಡಬಾರ್ದು, ನಿಮ್ ಕೈಲೇ ಇರೋದು ಆಸೆ. ನೀನ್ ಮೇಲೋದ್ರೂ ಪರವಾಗಿಲ್ಲ, ಬಿಡೋಂಗಿಲ್ಲ ಅಕ್ಕ. ಓ ಎಳಿರಿ 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 ಎಳಿರಿ. ತಳ್ಳಬೇಕು ತಳ್ಳಬೇಕು, ತಳ್ಳಿ 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 ಹೋಗ್ತಾ. ಅಬ್ಬಾ, ಹಾ ಎಳಿರಿ ಎಳಿರಿ ಇಲ್ಲಿಂದ. ಹತ್ರ ಪಾಪ, ನಿನ್ನ ಹತ್ರ ಇಡ್ಕ. ಕೈಗೆ ಸುತ್ಕೊಳ್ಳಿ, ಕೈಗೆ ಸುತ್ಕೊಳ್ಳಿ, ಇಲ್ಲಾಂದ್ರೆ ಸೊಂಟ ಸುತ್ಕೊಳ್ಳಿ. ವಾ ಸೂಪರ್. ಅಬ್ಬಾ, ಇದೇ ದೊಡ್ಡ ಕೆಲಸ ಆಯ್ತು. ಪ್ರಸನ್ನ, ಥ್ಯಾಂಕ್ ಯು, ಧನ್ಯವಾದಗಳು. ಹಾ, ಐಡಿಯಾ ಸಕ್ಸಸ್ ಆಯ್ತು. ಹಬ್ಬ 3 ಜನದ ಕೈಲಾಗುತ್ತೆ. ಫ್ರೀ ವರ್ಕ್ ಅಷ್ಟೇ, ಫ್ರೀ ವರ್ಕ್ ಅಷ್ಟೇ, 3 ಜನದ ಕೈಲಾಗುತ್ತೆ. ಅದಕ್ಕೆ ಕರಿಬೇವು ಮೆಣಸಾಕ್ಬಿಡು. ಎಲ್ಲ ಕುಕ್ಕುಗಳು ಸೌಟ್ ಇಟ್ಕೊಂಡು ನಿಂತಿದ್ದಾನಲ್ಲ ಇಲ್ಲಿ ಅಡಿಗೆವನು, ಅವನು ಏನಂತ ಹೇಳ್ತೀನಿ ಅಂದರೆ, ನಾನು ಮುಂದೆ ಬೆಳೆದ ಮಗು ಆದ್ರಿಂದ ಈ ವಿಡಿಯೋದ ಹಿಂದೆ ಏನು ಪ್ಲೇ ಬ್ಯಾಕು ಮ್ಯೂಸಿಕ್ ನಡೀತಾ ಇದೆಯಲ್ಲ, ಅದನ್ನ ಕಂಪೋಸ್ ಮಾಡಿದ್ದು ಇವನೇ. ಜೊತೆಗೆ ನಮ್ಮ ಚಾನೆಲ್ ಸಾಂಗ್ ಅಂತರ್ಯಾತ್ರಿ ಸಾಂಗ್ ಹಾಡಿರೋದು ಕೂಡ ಆಶೀಶೆ. ಈಗ ವೇದಾಂತ ಧ್ರುವ ಅಂತ ಹೆಸರು ಬದಲಾಯಿಸ್ಕೊಂಡಿದ್ದಾರೆ. ಈಗ ಸಿಂಗರ್ ಕೆಲಸ ಎಲ್ಲ ಈಗ ಸದ್ಯಕ್ಕೆ ಬಿಟ್ಟು ಅಡುಗೆ ಮಾಡ್ತಾ ಇದ್ದಾನೆ. ಪ್ರೊಫೆಷ್ನಲಿ ಸಿಂಗರು, ಬೆಂಗಳೂರಿಂದ ಸೇವೆಗೋಸ್ಕರ ಇಲ್ಲಿಗೆ ಬಂದಿದ್ದಾನೆ. ನಮ್ಮ ಎಲ್ಲ ವಿಡಿಯೋಗಳ ಹಿನ್ನೆಲೆ ಸಂಗೀತ ಏನು ಕೇಳ್ತಿರೋ ಅದೆಲ್ಲ ಇವ್ರದ್ದೇ. ಪಾತ್ರೆ ಪಾತ್ರೆ ಮುಂದೋಗುತ್ತೆ, ಪಾತ್ರೆ ಪಾತ್ರೆ ಮುಂದೋಗ್ತಾ ಇದೆ. ಬಟ್
ಈ ಕಡೆಯಿಂದ ಹಾಕಿಯಪ್ಪ, ಆಗ ಹೋಗಲ್ಲ ಮುಂದಕ್ಕೆ. ಈಚೆಯಿಂದ ಹಾಕಿ, ಮುಂದೆಯಿಂದ ಬನ್ನಿ, ಈಚೆಯಿಂದ ಬನ್ನಿ. ಹಾ ಹಾ ಹಾ, ಹಾಕಿ ಹಾಕಿ, ಹಿಡ್ಕೊಳತ್ತೆ ಪಾತ್ರೆ. ಹಾ ಹಾ, ಹಾಕಿ ಹಾಕಿ, ಹಾಗೆ. ಇಲ್ಲ, ಹಿಡ್ಕೊಂಡಿದ್ದಾರೆ. ಕೆಳಗಿಂದ ಬಾಬಾ 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 ಈಗ ಉಳಿದಿದ್ದು ಇದಕ್ಕೆ ಹಾಕ್ಬಿಡಿ. ಆಮೇಲೆ ಕೆಳಗೆ ಇದೆ ಕರೆಕ್ಟ್ ಇದೆ. ಈಗೆಲ್ಲ ಗ್ಯಾಸಲ್ಲಿ ಅಡಿಗೆ ಮಾಡಿ ಮಾಡಿ ಒಲೆಯಲ್ಲಿ ಅಡಿಗೆ ಮಾಡಕ್ಕೆ ಗೊತ್ತಾಗಲ್ಲ ಯಾರಿಗೆ ಅಲ್ಲ. ಒಲೆ ಕಮ್ಮಿನೇ ಅಲ್ಲ ಈಗ, ಎಲ್ಲ ಬರೀ ಗ್ಯಾಸು. ಕಾಶ್ಮೀರದ ಭಕ್ತರು ಕೇಳ್ತಾ ಇದ್ರಲ್ಲ ಒಲೆ ಕೊನೆಗೆ ಆಫ್ ಮಾಡೋದು ಹೆಂಗೆ ಅಂತ. ಹಿಡಿರಿ ಪಾತ್ರೆ. ಒಬ್ಬಾ ಬಾ ಬಾ ಬಾ. ಗಾಡಿ ಗಾಡಿ ಹಿಡ್ಕೊಳ್ಳಿ. ಬ್ರೇಕ್ ಇಲ್ಲ ಗಾಡಿಗೆ. ಬ್ರೇಕ್ ಇದೆ ಬ್ರೇಕ್ ಇದೆ, ಮೇಂಟೈನ್ ಮಾಡ್ಬೇಕಷ್ಟೇ. ಉಪ್ಪಾಕಿದ್ಯಾ? ನಮ್ದು ಅಡಿಗೆ ಮುಗಿತಾ ಬೆಳಕಾಯ್ತು, ಸೂರ್ಯೋದಯ ಆಗ್ತಾ ಇದೆ. 2 ಗಂಟೆಗೆ ಶುರು ಮಾಡಿದ್ವಿ, 6 ಗಂಟೆಗೆ ಮುಗಿತಾ ಬಂದಿವಿ. ಬೆಳಕಾಯ್ತು ಈಗ ಎಲ್ಲ ಬೆಳಕಾಯ್ತು. 2 ಒಲೆ ನಂದಿಸಿನೂ ಆಯ್ತು. रात के 2 बजे हम शुरू किए थे, अभी 6 बज रहे। हमारा भोजन बनते बनते सूर्योदय भी हो गया। ऐसे हम सोए ही नहीं है, 1 बजे तक हम पूरा पानी 4 बर्तन में गर्म करके उबाल के रखे थे, तो इसीलिए जल्दी जल्दी हो गया। 2 बर्तन लारी में चढ़ा भी दिया, अभी लास्ट 2 बाकी है। पूरा अभी सुबह हो गया है। ಆದ್ರೆ ಈ ಪಾತ್ರೆ ಎತ್ತೊತ್ತಿಗೆ ಬೆಳಕಾಯ್ತು. 2 ಪಾತ್ರೆ ಕತ್ಲೆಲ್ಲ ಎತ್ತಿದ್ದಾಯ್ತು. ಒಲೆ ಒಲೆ ಅಲ್ಲಿ ಕೈಲಿ ಹಿಡೀರಿ. ಅಲ್ಲಪ್ಪ, ಬಟ್ಟೆ 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 ಇಟ್ಕೊಪ್ಪ. ಹಾ ಬಿಡು, ಆಯ್ತು. ಲಿಕ್ವಿಡ್ ಇದೆ. ಡಿಸ್ಪ್ಲೇಸ್ ಆಯ್ತಾ ಇಲ್ಲಲ್ಲ? ಹಾ, ಸಣ್ಣದ್ರಲ್ಲಿ ಆಟ ಆಡಿಲ್ವಾ ಹಿಂಗೆಲ್ಲ? ಸಣ್ಣದ್ರಲ್ಲಿ ಆಡಿದೆಲ್ಲ ಈ ಕೆಲ್ಸಕ್ಕೆ ಬರ್ತವೆ. ಅದಕ್ಕೆ ಹೇಳಿದ್ದು ಹಿಡಿಬೇಕು ನೀವು. ಆಶೆ ನೋಡ್ಕೊ, ಒಂದೇ ಸಲ ಹಿಂದೆ ಬಿದ್ದಿಯಾ? ಎಲ್ಲ ಐಡಿಯಾ ಬಂದ್ಬಿಡ್ತು ಈಗ. ಬೆಂಗಳೂರು ಬಾಯ್ಸಿಗೆ ಎಲ್ಲ ಟ್ರೈನಿಂಗ್ ಆಗ್ಬಿಟ್ಟಿದೆ. ಎಲ್ಲ ಬೆಂಗಳೂರು ಬಾಯ್ಸ್ ಫುಲ್ ಟ್ರೈನ್ ಆಗ್ಬಿಟ್ಟಿದ್ರೆ ನಾಳೆ ಇನ್ನು ನೆಕ್ಸ್ಟ್ ಇಯರ್ ನಾವು ಟೆಂಟ್ ಮಾತ್ರ ಕೊಟ್ಕೊಡೋದು. ಕೇಟ್ರಿಂಗ್ ಮಾಡಿದಷ್ಟು ಪ್ರಸಾದಗಳು ಲಾರಿಗೆ ಈಗ ಲೋಡ್ ಆಗಿದ್ದಾವೆ. ಲಾರಿಗೆ ಲೋಡ್ ಮಾಡೋದೇ ಬಹಳ ದೊಡ್ಡ ಟಾಸ್ಕ್ ಇದ್ದಿತ್ತು. ಒಟ್ಟಿನಲ್ಲಿ ನಮ್ಮದು ಟ್ರೈಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತು, ಐಡಿಯಾನು ಚೆನ್ನಾಗಿತ್ತು. ಶಿವಾಲಯದಲ್ಲಿ ಪೂಜೆ ನಡೀತಾ ಇದೆ ಇವಾಗ. ಪೂಜೆ ಪ್ರತಿಯೊಂದು ಜವಾಬ್ದಾರಿ. ಆಮೇಲೆ ರಾಹುಲ್ ಮತ್ತು ಅವರ ಫ್ರೆಂಡ್ಸು ಭಾರ್ಗವ್ ಸೇರಿಕೊಂಡು ಒಂದು ಯೂನಿಫಾರ್ಮ್ ಟೀ ಶರ್ಟ್ ಮಾಡಿಸಿದ್ದಾರೆ. ಮಾತೃಧಾಮ ಮತ್ತು ವಿವೇಕಾನಂದರ ಫೋಟೋ ಎಲ್ಲ ಹಾಕಿಸಿ. ರೆಡ್ ಆ್ಯಂಡ್ ವೈಟ್ ನಮ್ಮದು ಯೂಶಲಿ ಯೂನಿಫಾರ್ಮ್ ನಾವು ಯಾತ್ರೆಗೆ ಹೋದಾಗ. ಅದೇ ಇರಲಿ ಅಂತ ಈ ದಿವಸ ಯಾರ್ಯಾರು ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೋ ಅವರಿಗೆಲ್ಲ ಒಂದು ನೆನಪಿನ ಕಾಣಿಕೆ ಅನ್ನೋ ಥರ
ಮಾಡಿಸಿದ್ದಾರೆ. ಅದೀಗ ಪೂಜೆ ಆಗ್ತಾ ಇದೆ. ದೇವರ ಸನ್ನಿಧಿಯಲ್ಲಿ ಸ್ವಾಮೀಜಿಯವರು ಎಲ್ಲರಿಗೂ अनुग्रहिस्ता इದ್ದಾರೆ. राहुल और उनकी फ्रेंड मिलके आज की सेवादारों के लिए एक मेमोरी टी शर्ट बनाए थे. उसको स्वामी जी अभी दे रहे सभी सेवा जो किया है उनको. उसमें मात्र दाम भी लिखा हुआ है, स्वामी जी का फोटो भी है. मुझे भी यह आइडिया अच्छा लगा राहुल का. नमः पार्वती पतये हर हर महादेव. सभी ने पहन लिया और हमने फोटो भी खींच लिया. देखने में भी सुंदर लग रहे हैं और ये रेड एंड वाइट का कॉम्बिनेशन ही बहुत अच्छा है. ಅದರಲ್ಲೂ ವಿಶೇಷ ಏನಪ್ಪ ಅಂದರೆ ಎಲ್ಲರ ಜೊತೆ ಸ್ವಾಮೀಜಿಯವರು ಕೂಡ ಟಿ ಶರ್ಟನ್ನ ಹಾಕಿರೋದು. ಅವರು ಇವ್ರಗಳ ಜೊತೆ ಹಾಕ್ಕೊಂಡಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಶಿವಜಿಯವರ ಆಶೀರ್ವಾದ ತಗೊಂಡು ನಾವು ಹೊರಡ್ತಾ ಇದ್ದೀವಿ. ನನಗೆ ಲಾರಿ ಹತ್ತೋದು ಇಳಿಯೋದು ತುಂಬಾನೇ ಕಷ್ಟ ಆಗಿತ್ತು. ಪ್ರಸನ್ನ ಹೇಗೆ ಹತ್ತಬೇಕು ಹೇಗೆ ಇಳಿಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಈಗ ಹಿಂದೆ ಎಲ್ಲ ನಮ್ಮ ಲಗೇಜ್ ಜೊತೆ ಎಲ್ಲರೂ ಹತ್ತುತ್ತಾ ಇದ್ದಾರೆ. ಅದು ಹಿಡ್ಕೊಳಕ್ಕಾಗತ್ತ ಅಂತಾನ. ಪ್ರಸನ್ನ ನೀನ್ ಹತ್ತಿ ಒಂದೊಂಚೂರು ಕೈ ಹೇಳ್ಕೊಳ್ಳ. ನಮ್ಮ ಚೇರು ಕೂಡ ಯೂನಿಫಾರ್ಮ್ ಹಾಕೊಂಡ್ಬಿಟ್ಟಿದೆ, ರೆಡ್ ಆ್ಯಂಡ್ ವೈಟ್. ಸ್ವಾಮೀಜಿಯವರು ತಮಾಷೆ ಮಾಡ್ತಾ ಇದ್ದಾರೆ. ರೆಡ್ ಆ್ಯಂಡ್ ವೈಟ್ ಏನಂದ್ರೆ ನಾವು ಶಾಂತಿಗೂ ರೆಡಿ, ಸಮರಕ್ಕೂ ರೆಡಿ ಅಂತೇಳಿ. ವೈಟ್ ಶಾಂತಿಗೆ ರೆಡಿ, ಮಾತು ಕೇಳಿಲ್ಲ ಅಂದ್ರೆ ಸಮರಕ್ಕೂ ರೆಡಿ, ರೆಡ್ ಅಂತ. ಇನ್ನೊಂದು ಆಧ್ಯಾತ್ಮಿಕವಾಗಿ ಶಕ್ತಿಯ ಪ್ರತೀಕ ಕೆಂಪಾದರೆ ಶಿವಜಿಯವರ ಪ್ರತೀಕ ಬಿಳಿ, ಹಾಗೆ ಶಿವಶಕ್ತಿಯರ ಕಾಂಬಿನೇಷನ್ನು. ಹಾಗೆ ಅರ್ಥ ಹುಡ್ಕೋಕೆ ಹೋದರೆ ಬಿಳಿ ಕೆಂಪಿಗೆ ತುಂಬಾ ಅರ್ಥ ಇದೆ. ಸದ್ಯಕ್ಕೆ ನಾವು ಇಷ್ಟನ್ನು ಭಾವಿಸ್ಕೊಂಡ್ರೆ ಸಾಕು. ಈಗ ನಮ್ಮ ನಾರಿಮಣಿಗಳನ್ನೆಲ್ಲ ಹತ್ತಿಸ್ತಾ ಇದ್ದಾರೆ, ಯುವ ಸೈನ್ಯ ಎಲ್ಲ ಹತ್ತುತ್ತಾ ಇದ್ದಾರೆ. ಸೇವೆಗೆ ಎಲ್ಲರೂ ಬಹಳ ಉತ್ಸಾಹದಿಂದ ಹೊರಟಿದ್ದಾರೆ. ಆದರೆ 24 hours ನಿರಂತರ ಕೆಲಸ ಮಾಡಿ ಡೇ ಆ್ಯಂಡ್ ನೈಟ್ ಈಗಲೇ ಎಲ್ಲರೂ ಸೋತೋಗಿದ್ದಾರೆ. ಎಲ್ಲರಿಗೂ ಶ್ರಮ ಜಾಸ್ತಿ ಆದರೂ ಕೂಡ ಯಾರು ತೋರಿಸ್ಕೊಳ್ತಾ ಇಲ್ಲ, ಖುಷಿ ಖುಷಿಯಲ್ಲೇ ಇದ್ದಾರೆ. ಖುಷಿ ಖುಷಿಯಾಗಿ ಮಾಡಿದಂಥ ಸೇವೆ ಸಾಧನವಾಗಿ ಪರಿಣಮಿಸುತ್ತೆ. ಬೇಸರಕೊಂಡು ಮಾಡಿದರೆ ಅದು ಕೇವಲ ಶಾರೀರಿಕ ಶ್ರಮವಾಗುತ್ತೆ. ಇದು ಕಾಫಿ ತೋಟದ ಮಧ್ಯೆಯಿಂದ ದೇವಿರಮ್ಮ ಬೆಟ್ಟಕ್ಕೆ ಹತ್ತಿ ಇಳಿತಾ ಇರುವಂತಹ ಭಕ್ತರು. ಇವರ ಸೇವೆಗೆ ಈಗ ನಾವು ಹೊರಟಿರುವಂಥದ್ದು. ಇನ್ನು ಮೇಲೆ ಹತ್ತಾ ಇದ್ದಾಗೆ ರೋಡು ತುಂಬ ಕಿರಿದಾಗ್ಬಿಡುತ್ತೆ. ರೋಡ್ ಅಂತಾನೆ ಇಲ್ಲ, ಕಾಲ್ದಾರಿ. ಯಾಕೆಂದರೆ ವರ್ಷಕ್ಕೆ ಒಂದೇ ಸಲ ಭಕ್ತರು ಈ ಬೆಟ್ಟವನ್ನು ಹತ್ತೋದು. ಬೆಟ್ಟದ ಆ ಚೂಪಾದಂಥ ತುದಿಯಲ್ಲಿ ಸ್ವಲ್ಪನೇ ಜಾಗ ಇರೋದು, ಅಲ್ಲಿ ದೇವಿಯ ದೇವಸ್ಥಾನ ಇರೋದು. ವರ್ಷಕ್ಕೊಂದ್ಸಲ ಅಲ್ಲಿ ಪೂಜೆ ಆಗುತ್ತೆ. ಆದರೆ ಕೆಳಗಿರುವ ಈ ದೇವಸ್ಥಾನದಲ್ಲಿ ವರ್ಷ ಇಡೀ ಪೂಜೆ ಆಗ್ತಾ ಇರುತ್ತೆ. ಈ ಒಂದು ದಿನ ಮಾತ್ರ ಭಕ್ತರು ಹತ್ತಿ ಇಳಿತಾರೆ. ಅವ್ರಿಗೋಸ್ಕರ ನಮ್ಮ ಈ ಸೇವೆ. ಮುಂದಿನ ವಿಡಿಯೋದಲ್ಲಿ ಜೈ ರಾಮಕೃಷ್ಣ.